ಹಲೋ ಆ್ಯಂಡ್ ವೆಲ್ಕಮ್ ಟು ಮುಸ್ತಾಕ್ ಕುನ್ನೂರ್ ಅಕಾಡೆಮಿ. ಇವತ್ತಿನ ವಿಡಿಯೋದಲ್ಲಿ ನಾನು ಫುಲ್ ಸ್ಟ್ಯಾಕ್ ಡೆವಲಪ್ಮೆಂಟ್ ಇದು ಕಂಪ್ಯೂಟರ್ ಸೈನ್ಸ್ ಫೈನಲ್ ಇಯರ್ ಆರ್ ಫಿಫ್ತ್ ಸೆಮಿಸ್ಟರ್ ಪಾತ್ವೆ ಆಗಿದೆ. ಇದ್ರದ್ದು ಕೋಡ್ 20CS52IT. ಇದ್ರದ್ದು ನಾನು ಪಾಸಿಂಗ್ ಪ್ಯಾಕೇಜ್ ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡ್ತೀನಿ. ನೀವು ನಮ್ಮ ಚಾನಲನ್ನು ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ದೀರಂದರೆ ನಮ್ಮ ಚಾನಲ್ ಮುಸ್ತಾಕ್ ಕುನ್ನೂರ್ ಅಕಾಡೆಮಿಯನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋ ಎಲ್ಲರ ಜೊತೆಗೆ ಶೇರ್ ಮಾಡಿ. ಮತ್ತು ಈ ವಿಡಿಯೋ ನೀವು ಟಿಲ್ ಲಾಸ್ಟ್ ತನಕ ನೋಡಿದರೆ ನಿಮಗೆ ಕಂಪ್ಲೀಟ್ ಪಾಸಿಂಗ್ ಪ್ಯಾಕೇಜಿದ ಐಡಿಯಾ ಬರುತ್ತೆ. ಯಾವ ಸೆಕ್ಷನಲ್ಲಿ ಎಷ್ಟೆಲ್ಲ ಮಾರ್ಕ್ಸ್ ಕೇಳ್ತಾ ಇದ್ದಾರೆ ಎಲ್ಲ ಮಾಹಿತಿ ಸಿಗುತ್ತೆ. ಅದಕ್ಕೆ ಸ್ಕಿಪ್ ಮಾಡದೆ ಕಂಪ್ಲೀಟ್ ಈ ವಿಡಿಯೋ ಕೇಳಿ. ಈ ವಿಡಿಯೋದಲ್ಲಿ ನಾನು ಸೆಕ್ಷನ್ ವೈಸ್ ಕ್ವಶನ್ಸನ್ನು ಡಿವೈಡ್ ಮಾಡಿದ್ದೀನಿ. ಪ್ರೀವಿಯಸ್ ಕ್ವಶನ್ಸನ್ನು ರೆಫರ್ ಮಾಡಿ ಅನಲೈಸ್ ಮಾಡಿ ಅದರ ಸಮರಿ ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ಬನ್ನಿ, ಫಸ್ಟ್ ಸೆಕ್ಷನ್ 1ನಲ್ಲಿ ಯಾವೆಲ್ಲ ಕ್ವಶನ್ಸ್ ಎಷ್ಟು ಸಲ ರಿಪೀಟ್ ಆಗಿದ್ದೇವೆ ನೋಡೋಣ. ಫಸ್ಟ್ ಈಗ ಟಾಪಿಕ್ ನಂಬರ್ 1ನಲ್ಲಿ ಸೆಕ್ಷನ್ 1 ಡಿಜಿಟಲ್ ಟ್ರಾನ್ಸ್ಫಾರ್ಮೇಷನ್ ಮೇಲೆ ಯಾವ ಥರ ಕ್ವಶನ್ಸ್ ಬಂದಿದ್ದಾವೆ. 10 ಮಾರ್ಕ್ಸ್ ಈಚ್ ಕ್ವಶನ್ ಇರುತ್ತೆ. ಡಿಸೆಂಬರ್ 23, ಜುಲೈ 24 ಮತ್ತು ಜುಲೈ 23ಯಲ್ಲಿ ಇಲ್ಲಿ ನಾವು ನೋಡ್ಬೋದು ಡಿಜಿಟಲ್ ಟ್ರಾನ್ಸ್ಫಾರ್ಮೇಷನ್ ಎದರಲ್ಲಿ ರಿಟೇಲ್ ಪರ್ಚೇಸ್ ವಿತ್ ಎಕ್ಸಾಂಪಲ್ ಎಕ್ಸ್ಪ್ಲೇನ್ ಮಾಡಿ ಅಂತ ಹೇಳಿದ್ದಾರೆ. ಅದೇ ರೀತಿ ರೆವಲ್ಯೂಷನ್ ಇನ್ ಹೆಲ್ತ್ ಕೇರ್ ಇಂಡಸ್ಟ್ರಿ ಮತ್ತು ರೆವಲ್ಯೂಷನ್ ಇನ್ ದಿ ಬ್ಯಾಂಕಿಂಗ್ ಪ್ರೊಸೆಸ್ ಅಂದರೆ ಸೇಮ್ ಡಿಜಿಟಲ್ ಟ್ರಾನ್ಸ್ಫಾರ್ಮೇಷನ್ ಟಾಪಿಕ್ ಮೇಲೇ ಡಿಫ್ರೆಂಟ್ ಫೀಲ್ಡಲ್ಲಿ ಕೇಳಿದ್ದಾರೆ. ಒನ್ ಟೈಮ್ ಎವ್ರಿ ಇಯರ್ ರಿಪೀಟ್ ಆಗಿದೆ. ಅಂದರೂ ನೆಕ್ಸ್ಟ್ ಇದು ಸೇಮ್ ಡಿಜಿಟಲ್ ಟ್ರಾನ್ಸ್ಫಾರ್ಮೇಷನ್ ಬೇರೆ ಫೀಲ್ಡಲ್ಲಿ ಆರ್ ಯು ಕೊಟ್ಟಿದ್ದ ಫೀಲ್ಡಲ್ಲಿ ರಿಪೀಟ್ ಆಗೋ ಪಾಸಿಬಿಲಿಟಿ ಇದೆ. ಇದು 10 ಮಾರ್ಕ್ಸಿಗೆ ಕೇಳ್ತಾರೆ. ಲೈಕ್ ವೈಸ್ ಡಿಸೈನ್ ಥಿಂಕಿಂಗ್ ಮೇಲೇನೂ ಕೂಡ ಇಲ್ಲೇ ಕ್ವಶನ್ ಸೇಮ್ ರಿಪೀಟ್ ಆಗಿದ್ದಾವೆ. ಇಲ್ಲಿ ನಾವು ನೋಡ್ಬೋದು ಫಸ್ಟ್ ಕ್ವಶನ್ ನಂಬರ್ 1 ಇನ್ ಡಿಸೈನ್ ಥಿಂಕಿಂಗಲ್ಲಿ ಡಯಾಗ್ನೋಸ್ಟಿಕ್ ಇಮೇಜಿಂಗ್ ಪ್ರೊಸೀಜರ್ಸ್ ಆರ್ ಅನ್ಪ್ಲೆಸೆಂಟ್ ಫಾರ್ ದಿ ಪೇಷಂಟ್ಸ್. ಎಕ್ಸ್ಪ್ಲೇನ್ ಹೌ ಡಿಸೈನ್ ಥಿಂಕಿಂಗ್ ಹೆಲ್ಪ್ ಡೋಡೇಡ್ಸ್ an industrial designer to create scanner experience that loved the children. Same way, how design thinking has brought revolution in scanner experience that loved children loved. ಸೇಮ್ ಮತ್ತೊಂದು ಕ್ವಶನ್ ನಂಬರ್ 3 ಕೂಡ ಅದೇ ಇದೆ. ಎಕ್ಸ್ಪ್ಲೇನ್ ದಿ ಪ್ರೊಸೆಸ್ ಆಫ್ ಡಿಸೈನ್ ಥಿಂಕಿಂಗ್, ಅಪ್ಲೈ ದಿ ಪ್ರೊಸೆಸ್ ಆಫ್ ಡಿಸೈನ್ ಥಿಂಕಿಂಗ್ ದಟ್ ಲೆಡ್ ಟು ರೆವಲ್ಯೂಷನ್ ಇನ್ ದಿ ಎಲೆಕ್ಟ್ರಿಕ್ ವೆಹಿಕಲ್. ಅಂದರೆ ಡಿಸೈನ್ ಥಿಂಕಿಂಗ್ ಮೇಲೆ ಕಾನ್ಸೆಪ್ಟ್ ಮೇಲೆ ಕೇಳ್ತಾ ಇದ್ದಾರೆ. ಎವ್ರಿ ಇಯರ್ ಇದನ್ನು ಕೇಳಿದ್ದಾರೆ ಕ್ವಶನ್. ಅಂದರೆ 3 ಟೈಮ್ಸ್ ಇದು ರಿಪೀಟ್ ಆಗಿದೆ ಡಿಸೈನ್ ಥಿಂಕಿಂಗ್ ಟಾಪಿಕ್ ಮೇಲೆ. ಅದಕ್ಕೆ ಡಿಸೈನ್ ಥಿಂಕಿಂಗ್ ಮೇಲೆ ಕ್ವಶನ್ ರಿಪೀಟ್ ಆಗೋ ಪಾಸಿಬಿಲಿಟಿ ಇದೆ. ನೆಕ್ಸ್ಟ್ ಸೆಕ್ಷನಲ್ಲಿ ಎಂಟರ್ಪ್ರೈಸ್ ಆರ್ಗನೈಸೇಷನಲ್ಲಿ ಯಾವ ಥರ ಕ್ವಶನ್ ಕೇಳಿದ್ದಾರೆ ಅಂದರೆ ಎಂಟರ್ಪ್ರೈಸ್ ಈಸ್ ಅ ನ್ಯೂ ಸ್ಟಾರ್ಟ್ಅಪ್, ಅನಲೈಸ್ ಹೌ ಡಿಫ್ರೆಂಟ್ ಪ್ರೊಸೆಸ್ ಆರ್ ಇನ್ವಾಲ್ವ್ಡ್ ಇನ್ ಆರ್ಗನೈಸಿಂಗ್ ಅನ್ ಎಂಟರ್ಪ್ರೈಸ್. ಇಲ್ಲಿ ಕ್ವಶನ್ ಏನಿದೆ ಅಂದರೆ ಅನಲೈಸ್ ಹೌ ಡಿಫ್ರೆಂಟ್ ಪ್ರೊಸೆಸ್ ಆರ್ ಇನ್ವಾಲ್ವ್ಡ್ ಇನ್ ದಿ ಆರ್ಗನೈಸಿಂಗ್ ಎಂಟರ್ಪ್ರೈಸಸ್. 10 ಮಾರ್ಕ್ಸಿಗೆ ಕೇಳಿದ್ದಾರೆ. ಸೇಮ್ ಕ್ವಶನ್ ಮತ್ತೊಂದು ಸಲ ರಿಪೀಟ್ ಆಗಿದೆ. ಡಿಫೈನ್ ಎಂಟರ್ಪ್ರೈಸಸ್, ಎಕ್ಸ್ಪ್ಲೇನ್ ಸ್ಟೆಪ್ ಇನ್ವಾಲ್ವ್ ಇನ್ ಆರ್ಗನೈಸಿಂಗ್ ದಿ ಎಂಟರ್ಪ್ರೈಸಸ್. ದಟ್ ಮೀನ್ಸ್ ಇದು 2 ಟೈಮ್ಸ್ ಕೇಳಿದ್ದಾರೆ ಎಂಟರ್ಪ್ರೈಸಸ್ ಆ್ಯಂಡ್ ಎಕ್ಸ್ಪ್ಲೇನ್ ಸ್ಟೆಪ್ಸ್ ಆ್ಯಂಡ್ ಅನಲೈಸ್ ಇಟ್ ಸ್ಟೆಪ್ಸ್ ಅಂತ. ಅಂದರೆ ನೆಕ್ಸ್ಟ್ ಟೈಮು ಇದು ರಿಪೀಟ್ ಆಗೋ ಪಾಸಿಬಿಲಿಟಿ ಇದೆ. ನೆಕ್ಸ್ಟ್ ಒನ್ ಮೋರ್ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಇನ್ ಸೆಕ್ಷನ್ 1 ಈಸ್ ಕ್ಲೌಡ್ ಸರ್ವಿಸ್ ಮಾಡೆಲ್ ಮೇಲೆ 3 ಟೈಮ್ ಕ್ವಶನನ್ನು ಕೇಳಿದ್ದಾರೆ. ಇದರಲ್ಲಿ ಏನು ಕ್ವಶನ್ ಬಂದಿದೆ ಅಂದರೆ ಇಟ್ಸ್ ಅಗೇನ್ ವೆರಿ ಸಿಂಪಲ್. ಕ್ಲೌಡ್ ಸರ್ವಿಸ್ ಅಂದ್ರೇನು, ಐಡೆಂಟಿಫೈ ಫಾಲೋವಿಂಗ್ ಕ್ಲೌಡ್ ಸರ್ವಿಸ್ ಟೈಪ್ಸ್, ಲಿಸ್ಟ್ ದಿ ಕ್ಯಾರೆಕ್ಟರಿಸ್ಟಿಕ್ಸ್ ಅಡ್ವಾಂಟೇಜಸ್ ಆಫ್ ಸಿಸ್ಕೋ ವೆಬೆಕ್ಸ್, ಗೂಗಲ್ ಆ್ಯಪ್ ಮತ್ತು ಅಮೆಜಾನ್ EC2. ಲೈಕ್ ವೈಸ್ ಕ್ವಶನ್ ನಂಬರ್ 2 ಅಲ್ಲಿ ಸೇಮ್ ರಿಪೀಟ್ ಆಗಿದೆ. ಐಡೆಂಟಿಫೈ ದಿ ಫಾಲೋವಿಂಗ್, ಲಿಸ್ಟ್ ದಿ ಕ್ಯಾರೆಕ್ಟರಿಸ್ಟಿಕ್ಸ್ ಅಂದರೆ ಸೇಮ್ ಕೊಟ್ಟಿದ್ದಾರೆ. ಇನ್ನೊಂದು ಕ್ವಶನ್ ಜುಲೈ 24 ಡಿಫ್ರೆನ್ಷಿಯೇಟ್ ಬಿಟ್ವೀನ್ 3 ಡಿಫರೆಂಟ್ ಕ್ಲೌಡ್ ಸರ್ವಿಸ್ ಮಾಡೆಲ್ಸ್ ಅಂತ ಕೇಳಿದ್ದಾರೆ. ಅಂದರೆ ಇದು ಆಲ್ಮೋಸ್ಟ್ ಸೇಮ್ ಕ್ವಶನ್ಸ್ ಏನಿದೆಲ್ಲ 3 ಟೈಮ್ಸ್ ರಿಪೀಟ್ ಆಗಿದೆ. ಅದಕ್ಕೆ ದಿಸ್ ಒನ್ ಈಸ್ ಇಂಪಾರ್ಟೆಂಟ್ ಕ್ವಶನ್. ದಿಸ್ ಈಸ್ ಅಬೌಟ್ ಸೆಕ್ಷನ್ 1. ನಾವು ಕಮಿಂಗ್ ಟು ಸೆಕ್ಷನ್ 2. ಸೆಕ್ಷನ್ 2 ಅಲ್ಲಿ ನಾವು ಇಲ್ಲಿ ನೋಡುವಂಗೆ ಐಡೆಂಟಿಫೈ ಆ್ಯಂಡ್ ರೈಟ್ ದಿ ಯೂಸರ್ ಸ್ಟೋರಿ ಫಾರ್ ದಿ ಅಪ್ಲಿಕೇಶನ್. ಬೇರೆ ಅಪ್ಲಿಕೇಶನ್ಸ್ ಕೊಡ್ತಾರೆ, ಅದಕ್ಕೆ ನಾವು ಯೂಸರ್ ಸ್ಟೋರಿಯನ್ನು ಬರೀಬೇಕಾಗುತ್ತೆ. ಫಸ್ಟ್ ಒನ್ ಏನಿದೆ ಅಂದರೆ ಬುಕ್ಕಿಂಗ್ ಆಫ್ ಹಾಲ್. ದಿಸ್ ಈಸ್ ಹಾಲ್ ಬುಕ್ಕಿಂಗ್ ಆಫ್ ಹಾಲ್. ಆನ್ಲೈನ್ ಕನ್ವೆನ್ಷನಲ್ ಹಾಲ್ ನಾವು ಬುಕ್ ಮಾಡಬೇಕಾಗಿರುತ್ತೆ. ಅದಕ್ಕೆ ನಾವು ಒಂದು ಐಡೆಂಟಿಫೈ ರೈಟ್ ದಿ ಯೂಸರ್ ಸ್ಟೋರಿ. 12 ಮಾರ್ಕ್ಸಿಗೆ ಕೇಳ್ತಾರೆ ಕ್ವಶನ್. ಒಂದು ಸಲ ರಿಪೀಟ್ ಆಗಿದೆ ಡಿಸೆಂಬರ್ 2023ಯಲ್ಲಿ. ಲೈಕ್ ವೈಸ್ KSRTC ಅವತಾರ್ ಈ ಬಸ್ ಟಿಕೆಟನ್ನು ಆನ್ಲೈನ್ ನಾವು ಬುಕ್ ಮಾಡಬೇಕಾಗಿರುತ್ತೆ. ಇದಕ್ಕೂ ಕೂಡ ಅವರು ಲಾಗಿನ್ ಮಾಡಿ ರಿಜಿಸ್ಟರ್ ಮಾಡಿ ರೂಟ್ ಸೆಲೆಕ್ಟ್ ಮಾಡಿದ ನಂತರ ನಾವು ಅದಕ್ಕೆ ನಮಗೆಲ್ಲ SMS ಎಲ್ಲ ಬರುತ್ತೆ. ಅದಕ್ಕೆ ಐಡೆಂಟಿಫೈ ಆ್ಯಂಡ್ ರೈಟ್ ದಿ ಯೂಸರ್ ಸ್ಟೋರಿ ಫಾರ್ ದಿಸ್ ಅಪ್ಲಿಕೇಶನ್ ಅಂತೂ ಒಂದು ಸಲ ಕೇಳಿದ್ದಾರೆ. ಯಾವಾಗೆಂದರೆ ಜುಲೈ 2024. ದಿಸ್ ಈಸ್ ಅಬೌಟ್ KSRTC ಅವತಾರ್. ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ ಬುಕ್ ಮೈ ಶೋ.
ಬುಕ್ ಮೈ ಶೋ ಅಲ್ಲಿ ನಾವು ಯಾವ ಥರ ಮೂವಿ ಟಿಕೆಟ್ ಬುಕ್ ಮಾಡ್ತೀವಿ, ಟಿಕೆಟ್ ಅವೈಲೇಬಲ್ ಇದ್ದರೆ ಸ್ಪೆಸಿಫಿಕ್ ಡೇಟ್ ಎಲ್ಲ ಸೆಲೆಕ್ಟ್ ಮಾಡ್ಕೊಂಡು ಯಾವ ಥರ ಟಿಕೆಟ್ ಬುಕ್ ಮಾಡ್ತೀವಿ, ಇದು ಕೂಡ 12 ಮಾರ್ಕ್ಸಿಗೆ ಕೇಳಿದ್ದಾರೆ. 12 ಮಾರ್ಕ್ಸಿಗೆ ಕೇಳಿದ್ದಾರೆ. ಹಿಯರ್ ವಿ ಹ್ಯಾವ್ ಟು ರೈಟ್ ಐಡೆಂಟಿಫೈ ಆ್ಯಂಡ್ ರೈಟ್ ದಿ ಯೂಸರ್ ಸ್ಟೋರಿ ಫಾರ್ ದಿಸ್ ಅಪ್ಲಿಕೇಶನ್. ಇದು ಸೆಕ್ಷನ್ 2 ಅಲ್ಲಿ. ಅದೇ ರೀತಿ ಸೆಕ್ಷನ್ 2 ಅಲ್ಲಿ ಆನ್ಲೈನ್ ಫುಡ್ ಆರ್ಡರಿಂಗ್ ಮತ್ತು ಅಪ್ಲಿಕೇಶನ್ ಯೂಸರ್ ಸ್ಟೋರಿನೂ ಕೇಳ್ತಾರೆ. ಆನ್ಲೈನ್ ಫುಡ್ ಆರ್ಡರಿಂಗ್ ಅಂದರೆ ಇನ್ನಿ ತನಕ ಈ ಡೆಸರ್ಟ್, ಝೊಮ್ಯಾಟೊ ಮತ್ತು ಸ್ವಿಗ್ಗಿ ಇದರ ರಿಲೇಟೆಡ್ ಕ್ವಶನ್ಸನ್ನು ಕೇಳಿದ್ದಾರೆ. ಇದರ ರಿಲೇಟೆಡ್ ಏನು ಕೇಳಿದ್ದಾರೆ ಅಂದರೆ ಅಗೇನ್ ಐಡೆಂಟಿಫೈ ಆ್ಯಂಡ್ ರೈಟ್ ದಿ ಯೂಸರ್ ಸ್ಟೋರಿ ಫಾರ್ ದಿ ಅಪ್ಲಿಕೇಶನ್ ಅಂತ ಕೇಳಿದ್ದಾರೆ. ಇದಕ್ಕೆ ಈ ಡೆಸರ್ಟ್ ಅಪ್ಲಿಕೇಶನ್ನಿಗೆ ಇದನ್ನು ನಾವು ಯೂಸರ್ ಸ್ಟೋರಿಯನ್ನು ಬರಿಬೇಕಾಗುತ್ತೆ. ಅದೇ ರೀತಿ ಝೊಮ್ಯಾಟೊಗೂ ಕೂಡ ನಮ್ದು ಇಲ್ಲಿ ಕಂಡೀಷನ್ಸ್ ಎಲ್ಲ ಕೊಟ್ಟಿದ್ದಾರೆ. ಕ್ವಶನ್ಸ್ ಭಾಳ ದೊಡ್ಡದಿದೆ, ರಿಪೀಟ್ ನಾನು ಓದಲಿಕ್ಕೆ ಹೋಗೋದಿಲ್ಲ. ಯೂಸರ್ಸ್ನ ಇಲ್ಲಿ ಈಸಿಯಾಗಿ ಡಿಸ್ಪ್ಲೇ ಆಗ್ತಾ ಇದೆ ಕ್ವಶನ್. ನಾನು ಜಸ್ಟ್ ಹೈಲೈಟ್ ಮಾಡಿದ್ದೀನಿ, ಐಡೆಂಟಿಫೈ ಆ್ಯಂಡ್ ರೈಟ್ ದಿ ಯೂಸರ್ ಸ್ಟೋರಿ. ಎಷ್ಟು 10 ಮಾರ್ಕ್ಸಿಗೆ ಕೇಳಿದ್ದಾರೆ, ಜುಲೈ 2024 ಸ್ವಿಗ್ಗಿಗೂ ಕೂಡ ಇದು 12 ಮಾರ್ಕ್ಸಿಗೆ ಕೇಳಿದ್ದಾರೆ. 12 ಮಾರ್ಕ್ಸಿಗೆ ಒನ್ ಟೈಮ್ ಜೂನ್ ಜುಲೈ 2023 ಇಲ್ಲಿ ಇದಕ್ಕೂ ಕೂಡ ನಾವು ಯೂಸರ್ ಸ್ಟೋರಿಯನ್ನು ಬರಿಬೇಕಾಗುತ್ತೆ. ಸೆಕ್ಷನ್ 2 ಅಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಟಾಪಿಕ್ ಏನಂದರೆ ಟೆಸ್ಟ್ ಕೇಸಸ್ ಎಲ್ಲ ಕೇಳ್ತಾರೆ. ಟೆಸ್ಟ್ ಕೇಸಸ್ ಫಾರ್ ಆನ್ಲೈನ್ ಅಪ್ಲಿಕೇಶನ್ಸ್. ರೈಟ್ ದಿ ಟೆಸ್ಟ್ ಕೇಸಸ್ ಫಾರ್ ಅಬವ್ ಅಪ್ಲಿಕೇಶನ್ ಆರ್ ಗಿವನ್ ಅಪ್ಲಿಕೇಶನ್ಸ್. ಏನೇನು ಕೇಳಿದ್ದಾರೆ ಅಂದರೆ ಹಾಲ್ ಬುಕಿಂಗ್, KSRTC ಅವತಾರ್, ಬುಕ್ ಮೈ ಶೋ, ಈ ಡೆಸರ್ಟ್, ಝೊಮ್ಯಾಟೊ, ಸ್ವಿಗ್ಗಿ ಇದು ರಿಲೇಟೆಡ್ ಕೇಳಿದ್ದಾರೆ. ಎವ್ರಿ ಇಯರ್ ಇದು ರಿಪೀಟ್ ಆಗಿದೆ. ಟೆಸ್ಟ್ ಕೇಸಸ್ ಎವ್ರಿ ಇಯರ್ ದ ಟೆಸ್ಟ್ ಕೇಸಸ್ ಹ್ಯಾಸ್ ಬಿನ್ ರಿಪೀಟೆಡ್ ಫಾರ್ 8 to 10 ಮಾರ್ಕ್ಸ್. 8 to 10 ಮಾರ್ಕ್ಸ್ ಇದು ರಿಪೀಟ್ ಆಗಿದೆ. ಅದಕ್ಕೆ ನೀವು ಟೆಸ್ಟ್ ಕೇಸ್ ಚೆನ್ನಾಗಿ ಪ್ರಿಪೇರ್ ಆಗಿ. ಇಲ್ಲಿ ಕಾಣಿಸ್ತಾ ಇರುವ ಟೆಸ್ಟ್ ಕೇಸ್ ನೀವು ಚೆನ್ನಾಗಿ ಪ್ರಿಪೇರ್ ಆಗಿದ್ದರೆ ಡೆಫಿನೆಟ್ಲಿ ಇದರಲ್ಲಿ 1 or 2 ರಿಪೀಟ್ ಆಗುತ್ತೆ. ದಿಸ್ ಈಸ್ ಅಬೌಟ್ ಸೆಕ್ಷನ್ 2. ನಾವು ಕಮಿಂಗ್ ಟು ಸೆಕ್ಷನ್ 3. ಸೆಕ್ಷನ್ 3 ಭಾಳಷ್ಟು ರಿಪೀಟೆಡ್ ಕ್ವಶನ್ಸ್ ಇದ್ದಾವೆ. ಈಗ ನಾವು ನೋಡುವಂಗಿಲ್ಲೇ ಸೆಕ್ಷನ್ 3 ಏನು ರಿಪೀಟೆಡ್ ಆಗಿದೆ. ಎಕ್ಸ್ಪ್ಲೇನ್ ಸ್ಟೇಟ್ ಆ್ಯಂಡ್ ಪ್ರಾಪ್ಸ್ ವಿತ್ ದಿ ಎಕ್ಸಾಂಪಲ್ ರಿಯಾಕ್ಟ್ JS ಬಗ್ಗೆ 2 ಟೈಮ್ಸ್ ರಿಪೀಟ್ ಆಗಿದೆ. 2 ಟೈಮ್ಸ್ ಅಗೇನ್ ಇದು ಇನ್ನೊಂದು ಸಲ ರಿಪೀಟ್ ಆಗಿದೆ ಡಿಸೆಂಬರ್ 2023 ಅಂದರೆ ಟೋಟಲ್ ಇದು 3 ಟೈಮ್ಸ್ ಇದು ರಿಪೀಟ್ ಆಗಿದೆ. ರಿಯಾಕ್ಟ್ JS, ಸ್ಟೇಟ್ ಆ್ಯಂಡ್ ಪ್ರಾಪ್ಸ್ ಇನ್ ರಿಯಾಕ್ಟ್ JS. ಸ್ಪ್ರಿಂಗ್ ಮತ್ತು ಸ್ಪ್ರಿಂಗ್ ಬೂಟ್ ಟಾಪಿಕ್ ಮೇಲೇನೂ ಕೂಡ ಭಾಳಷ್ಟು ಕ್ವಶನ್ಸನ್ನು ಬಂದಿದ್ದಾವೆ. ಭಾಳಷ್ಟು ಕ್ವಶನ್ಸ್ ಎಷ್ಟು ಮಾರ್ಕ್ಸಿಗೆ ಬಂದಿದ್ದಾವೆ ಇಲ್ಲ ನೋಡೋಣ. ಈಗ ಕ್ರಿಯೇಟ್ ಸ್ಪ್ರಿಂಗ್ ಬೂಟ್ ಅಪ್ಲಿಕೇಶನ್ ಟು ಮೇಂಟೈನ್ ಎಂಪ್ಲಾಯಿ ಡಿಟೇಲ್ ಸಚ್ ಆಸ್ ಎಂಪ್ಲಾಯ್ ID, ಎಂಪ್ಲಾಯ್ ನೇಮ್, ಡಿಪಾರ್ಟ್ಮೆಂಟ್, ಡಿಸೈನ್ ಎಂಟಿಟಿ ಆರ್ ಡಾಟಾ JPA, ಕ್ಲಾಸ್, ಕಂಟ್ರೋಲ್ ಕ್ಲಾಸ್ ಆ್ಯಂಡ್ ರೆಪಾಸಿಟ್ರಿ. ಇದನ್ನು ಇಲ್ಲೇ ಕ್ರಿಯೇಟ್ ಸ್ಪ್ರಿಂಗ್ ಬೂಟ್ ಅಪ್ಲಿಕೇಶನ್ ಅಂತ ಕೊಟ್ಟು ಒಂದು ಕಂಡೀಷನ್ ಕೊಟ್ಟಿದ್ದಾರೆ. ಅದೇ ರೀತಿ ಇನ್ನೊಂದು ಕೂಡ ಕ್ವಶನ್ ಕೇಳಿದ್ದಾರೆ. ಇದು ಜುಲೈ 2023, ಜುಲೈ 24 ಕೂಡ ಕೇಳಿದ್ದಾರೆ. ಕ್ರಿಯೇಟ್ ಸ್ಪ್ರಿಂಗ್ ಬೂಟ್ ಅಪ್ಲಿಕೇಶನ್ ಅಂತ ಕೊಟ್ಬಿಟ್ಟು ಎಂಪ್ಲಾಯ್ ಡಾಟಾ ಮೇಂಟೈನ್ ಮಾಡೋದು ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ಇದ್ರ ಜೊತೆಗೆ ಕೆಲವೊಂದು ಇನ್ಸ್ಟ್ರಕ್ಷನ್ಸು ಕೊಟ್ಟಿದ್ದಾರೆ. ಡಿಸೈನ್ ರೆಸ್ಟ್ ಕಂಟ್ರೋಲರ್ ವಿತ್ ಗೆಟ್, ಪುಟ್, ಪೋಸ್ಟ್, ಡಿಲೀಟ್, ರೆಸ್ಟ್ಫುಲ್ APIs ಅಂತೂ ಕಂಡೀಷನ್ಸ್ ಕೂಡ ಕೊಟ್ಟಿದ್ದಾರೆ. ಇದು ಕೂಡ 10 ಮಾರ್ಕ್ಸಿಗೆ ಕೇಳ್ತಾರೆ. ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಕ್ವಶನ್ ಸೆಕ್ಷನ್ 3 ಇನ್ನೊಂದು ಇಂಪಾರ್ಟೆಂಟ್ ಕ್ವಶನ್ ಏನಂದರೆ ಇದು ನೀವು ಬಿಡಲೇಬಾರ್ದು. ಕಂಪೇರ್ ಸ್ಪ್ರಿಂಗ್ ಆ್ಯಂಡ್ ಸ್ಪ್ರಿಂಗ್ ಬೂಟ್ಸ್. ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಇದು 2 ಟೈಮ್ಸ್ ಕೇಳಿದ್ದಾರೆ ನೋಡಿ. ಕಂಪೇರ್ ಸ್ಪ್ರಿಂಗ್ ಆ್ಯಂಡ್ ಸ್ಪ್ರಿಂಗ್ ಬೂಟ್ಸ್. ಲೈಕ್ ವೈಸ್ ಕಂಪ್ಯಾರಿಸನ್ ಆಫ್ ಡಾಟಾಬೇಸು ಕೇಳ್ತಾರೆ. ಏನೇನು ಕಂಪ್ಯಾರಿಸನ್ ಕೇಳ್ತಾರೆ ಡಾಟಾಬೇಸದ್ದು. ಡೇಟಾಬೇಸಸ್ ಏನಂತಂದರೆ JDBS ಮತ್ತು ORM. ಲೈಕ್ ವೈಸ್ MySQL ಮತ್ತು MongoDB ಏನು ಕಂಪ್ಯಾರಿಸನ್ ಇದೆ ಅಂತ ಕೇಳ್ತಾರೆ. ದಿಸ್ ಈಸ್ ಇಂಪಾರ್ಟೆಂಟ್. ಕಂಪ್ಯಾರಿಸನ್ ಓದ್ಕೊಳ್ಳಿ, ಯಾಕಂದ್ರೆ ಡೆಫಿನೆಟ್ ಆಗಿ ಒಂದು ಕ್ವಶನ್ ಬಂದೇ ಬರುತ್ತೆ. ಮತ್ತು MongoDB ಮೇಲೇನೂ ಒಂದು ಕ್ವಶನ್ಸ್ ಕೇಳ್ತಾರೆ. MongoDB ಏನಂದರೆ MongoDBಯನ್ನು ಯೂಸ್ ಮಾಡಿ ನಾವು ಕ್ರಿಯೇಟಿಂಗ್ ಡ್ರಾಪಿಂಗ್ ಡಾಟಾಬೇಸ್, ಕ್ರಿಯೇಟಿಂಗ್ ಡ್ರಾಪಿಂಗ್ ಕಲೆಕ್ಷನ್ ಮತ್ತು ಇವೆಲ್ಲ ಏನು ಕಂಡೀಷನ್ ಕೊಟ್ಟಿದ್ದಾರೆ ಇದನ್ನು MongoDB ಯೂಸ್ ಮಾಡಿ ನಾವು ಮಾಡಬೇಕಾಗತ್ತೆ. ಕ್ವಶನ್ ಏನೆಂದರೆ ಇಲ್ಲಿ ಸ್ಟೇಟ್ ಹೌ MongoDB ಇಸ್ ಎಫೆಕ್ಟಿವ್ ಇನ್ ಕ್ರಿಯೇಟಿಂಗ್. ಇಲ್ಲಿ ಕಂಡೀಷನ್ಸ್ ಎಲ್ಲ ಕೊಟ್ಬಿಟ್ಟು ಇದನ್ನು MongoDB ಯೂಸ್ ಮಾಡಿ ನಾವು ಮಾಡಬೇಕಾಗತ್ತೆ. 10 ಮಾರ್ಕ್ಸಿಗೆ ಕೇಳಿದ್ದಾರೆ. ಲೈಕ್ ವೈಸ್ ರೈಟ್ ಆಪರೇಷನ್ ಇನ್ ಕಲೆಕ್ಷನ್ಸ್ ಆರ್ ವೆರಿ ಹೈ. ಎಕ್ಸ್ಪ್ಲೇನ್ ದಿ ಟೆಕ್ನಿಕ್ ಅಪ್ಲಿಕೇಬಲ್ ಟು ಮ್ಯಾನೇಜ್ MongoDB. ದಿಸ್ ಈಸ್ ಆಲ್ಸೋ ಇಂಪಾರ್ಟೆಂಟ್ ಕ್ವಶನ್. ಇನ್ನೊಂದು ಕ್ವಶನ್ ಕೇಳಿದ್ದಾರೆ. ಪರ್ಫಾರ್ಮ್ ದ ಫಾಲೋವಿಂಗ್ ಆಪರೇಷನ್ ಯೂಸಿಂಗ್ MongoDB ಯೂಸ್ ಮಾಡಿ ನಾವು ಇಲ್ಲಿ ಕಾಣಿಸ್ತಾ ಇರೋ ಆಪರೇಷನ್ ಮಾಡಬೇಕು, ಪರ್ಫಾರ್ಮ್ ಮಾಡಬೇಕು. ಏನೇನಂದ್ರೆ ಕ್ರಿಯೇಟಿಂಗ್ ಅ ಸ್ಟೂಡೆಂಟ್ ಡೇಟಾಬೇಸನ್ನು ಕ್ರಿಯೇಟ್ ಮಾಡಬೇಕು, ಅದರಲ್ಲಿ 2 ರೆಕಾರ್ಡ್ಸನ್ನು ಇನ್ಸರ್ಟ್ ಮಾಡಬೇಕು ವಿತ್ ಸೂಟೇಬಲ್ ಫೀಲ್ಡ್ ಮತ್ತು ಅದನ್ನು ಸಾರ್ಟ್ ಮಾಡಬೇಕು ಮತ್ತು ಸರ್ಚ್ ಮಾಡಬೇಕು ಮತ್ತು ರಿಮೂವ್ ಮಾಡಬೇಕು ಸ್ಟೂಡೆಂಟ್ ID. ಇದನ್ನು ಕಂಡೀಷನ್ ಕೊಟ್ಟಿದ್ದಾರೆ. ಅಂದರೆ MongoDB ಮೇಲೆ 1 ಕ್ವಶನ್ 2 ಕ್ವಶನ್ ಬಂದಿದೆ ಆಲ್ಮೋಸ್ಟ್ MongoDB ಮೇಲೆ. ಅದಕ್ಕೆ MongoDB ಮೇಲೆ ಚೆನ್ನಾಗಿ ಪ್ರಿಪೇರ್ ಮಾಡಿ. ರಿಯಾಕ್ಟ್ ರೂಟರ್ ಮೇಲೆ 1 ಕ್ವಶನ್ ಬಂದಿದೆ. ನಾವು ಕಮಿಂಗ್ ಟು ಸೆಕ್ಷನ್ 4. ಕೆಲವೊಂದು ಸಲ ಏನಾಗಿದೆ ಅಂದರೆ ಟಾಪಿಕ್ಸ್ ಸೆಕ್ಷನ್ 3 ಮತ್ತು ಸೆಕ್ಷನ್ 4 ರಿಪೀಟ್ ಆಗಿದ್ದಾವೆ. ಅದಕ್ಕೆ ಇನ್ನೊಂದು ಸಲ ಇದು ರಿಪೀಟ್ ಆಗಿದೆ. ಕಂಪೇರ್ ಸ್ಪ್ರಿಂಗ್ ಆ್ಯಂಡ್ ಸ್ಪ್ರಿಂಗ್ ಬೂಟ್ಸ್. ಇದು
2 ಸಲ ರಿಪೀಟ್ ಆಗಿದೆ. ನಾವು ಕಮಿಂಗ್ ಟು ಇಂಪ್ಲಿಮೆಂಟ್ ಇನ್ವರ್ಷನ್ ಆಫ್ ಕಂಟ್ರೋಲ್ ಕಂಟೈನರ್ ಇನ್ ಸ್ಪ್ರಿಂಗ್ ಬೂಟ್ ವಿತ್ ಎಕ್ಸಾಂಪಲ್ ಅಂತ ಕೇಳಿದ್ದಾರೆ. ಆಮೇಲೆ ಇಲ್ಲಿ ನೋಡಿ, ದ ಇಂಪಾರ್ಟೆಂಟ್ ಒನ್, ವೆರಿ ಇಂಪಾರ್ಟೆಂಟ್ ಒನ್ ಈಸ್ ಇಲ್ಲಿಸ್ಟ್ರೇಟ್ ACID ಟ್ರಾನ್ಸಾಕ್ಷನ್ ಇನ್ MongoDB 2 ಟೈಮ್ಸ್ ಕೇಳಿದ್ದಾರೆ. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್, ಇದನ್ನು ಬಿಡಲೇಬೇಡಿ. ನೆಕ್ಸ್ಟ್, ಕ್ರಿಯೇಟ್ ರೆಸ್ಟ್ ಕಂಟ್ರೋಲ್ ಕ್ಲಾಸ್ ಟು ಪರ್ಫಾರ್ಮ್ CRUD ಆಪರೇಷನ್. CRUD ಅಂದರೆ ಕ್ರಿಯೇಟ್, ರೀಡ್, ಅಪ್ಡೇಟ್, ಡಿಲೀಟ್ ಆಪರೇಷನ್. ಯೂಸ್ ಪ್ರಾಪರ್ ಸ್ಪ್ರಿಂಗ್ ಬೋಟ್ ಅನೋಟೇಷನ್ ಅಂತ ಕೇಳಿದ್ದಾರೆ ಕ್ವಶನ್. ಇದು 2 ಟೈಮ್ ರಿಪೀಟ್ ಆಗಿದೆ. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಜುಲೈ 2023 ಇದು ರಿಪೀಟ್ ಆಗಿದೆ, 2 ಟೈಮ್ಸ್ ರಿಪೀಟ್ ಆಗಿದೆ. ಡೆಮಾನ್ಸ್ಟ್ರೇಟ್ ವಿತ್ ಸಿಂಪಲ್ ಕೋಡ್ ಟು ಸೆಕ್ಯೂರ್ ರೆಸ್ಟ್ APIs ವಿತ್ ಸ್ಪ್ರಿಂಗ್ ಸೆಕ್ಯೂರಿಟಿ ಅಂತ ಕೇಳಿದ್ದಾರೆ. ರೆಸ್ಟ್ API ಮೇಲೇನೂ ಕೂಡ 2 ಕ್ವಶನ್ಸ್ ಬಂದಿದ್ದಾವೆ. ಇಲ್ಲೂ ಕೂಡ ನಾವು ನೋಡ್ಬೋದು. ಹೌ ಟು ಕನ್ವರ್ಟ್ ಮೊನೋಲಿಥಿಕ್ ಅಪ್ಲಿಕೇಶನ್ ಟು ಮೈಕ್ರೋ ಸರ್ವಿಸ್ ಆರ್ಕಿಟೆಕ್ಚರ್, ಎಕ್ಸ್ಪ್ಲೇನ್ ವಿತ್ ಎಕ್ಸಾಂಪಲ್. ಡಿಸ್ಕಸ್ ಹೌ REST API is best over SOAP API. ಎಕ್ಸ್ಪ್ಲೇನ್ ರೂಲ್ಸ್ ಟು ಫಾಲೋ ಫಾರ್ ಆನ್ API ಟು ಬಿ ರೆಸ್ಟ್ಫುಲ್. ಇವೆಲ್ಲ ಇಂಪಾರ್ಟೆಂಟ್. MongoDB ಮೇಲೆ ಕೂಡ ನಾನು ಹೇಳಿದ್ದೇನಲ್ಲ, ಸೆಕ್ಷನ್ 3 ಮತ್ತು 4 ಕೆಲವೊಂದು ರಿಪೀಟ್ ಆಗಿದ್ದಾವೆ ಅಂತ. MongoDB ಮೇಲೇನೂ ಕೂಡ ಒಂದು ಸಲ ರಿಪೀಟ್ ಆಗಿದೆ ಕ್ವಶನ್, ಮತ್ತು ಸೇಮ್ ಕ್ವಶನ್ ಇಲ್ಲಿಯೂ ರಿಪೀಟ್ ಆಗಿದೆ. ಇಲ್ಲಿ ನೋಡಿ, ಕ್ರಿಯೇಟಿಂಗ್ ಡ್ರಾಪಿಂಗ್ ಡಾಟಾಬೇಸ್ ಆಫ್ ಸ್ಟೂಡೆಂಟ್ ಆಫ್ ಆರ್ಗನೈಸೇಷನ್ ಎಲ್ಲ ಇಲ್ಲಿ ಎಂಪ್ಲಾಯ್ ಡಾಟಾಬೇಸನ್ನು ಯಾವ ಥರ ಕ್ರಿಯೇಟ್ ಮಾಡಬೇಕು, ಡ್ರಾಪ್ ಮಾಡಬೇಕು, ಅವೆಲ್ಲ ಕಂಡೀಷನ್ಸ್ ಎಲ್ಲ ಕೊಟ್ಟಿದ್ದಾರೆ. ಇದು 10 ಮಾರ್ಕ್ಸಿಗೆ ಕೇಳ್ತಾರೆ. ದಿಸ್ ಈಸ್ MongoDB ಮೇಲೆ ಭಾಳಷ್ಟು ಕ್ವಶನ್ಸನ್ನು ಬಂದಿದ್ದಾವೆ, ಅದಕ್ಕೆ ಇದನ್ನು ಬಿಡಲೇಬೇಡಿ. ನಾವು ಕಮಿಂಗ್ ಟು ಸೆಕ್ಷನ್ 5. ಹಿಯರ್ ವಿಲ್ ಸಿ ವಾಟ್ ಆಲ್ ದಿ ಕ್ವಶನ್ಸ್ ಹ್ಯಾವ್ ರಿಪೀಟೆಡ್. ಫಸ್ಟ್ ಒನ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್. ಫಸ್ಟ್ ಒನ್ ಈಸ್ ಡಿಪ್ಲಾಯ್ಮೆಂಟ್ ಸ್ಟ್ರಾಟಜಿ ಮೇಲೆ ಕ್ವಶನ್ ಬಂದಿದ್ದಾವೆ. ಡಿಪ್ಲಾಯ್ಮೆಂಟ್ ಸ್ಟ್ರಾಟಜಿ. ಡಿಸ್ಕಸ್ ದಿ ಡಿಫ್ರೆನ್ಸ್ ಇನ್ ಮ್ಯಾನ್ಯುವಲ್ ಡಿಪ್ಲಾಯ್ಮೆಂಟ್ ಆ್ಯಂಡ್ ಆಟೋಮೇಟೆಡ್ ಡಿಪ್ಲಾಯ್ಮೆಂಟ್. 1 ಟೈಮ್ ಕೇಳಿದ್ದಾರೆ. ಇನ್ನೊಂದು ಸಲ ಜುಲೈಯಲ್ಲಿ ಮತ್ತೊಂದು ಸಲ ಡಿಫ್ರೆನ್ಷಿಯೇಟ್ ಆಟೋಮೇಟೆಡ್ ಆ್ಯಂಡ್ ಮ್ಯಾನ್ಯುವಲ್ ಡಿಪ್ಲಾಯ್ಮೆಂಟ್, ಅಂದರೆ ಇದು 2 ಟೈಮ್ ರಿಪೀಟ್ ಆಗಿದೆ. ದಿಸ್ ಹ್ಯಾಸ್ ಬಿನ್ ರಿಪೀಟೆಡ್ 2 ಟೈಮ್ಸ್. ನಾವು ಕಮಿಂಗ್ ಟು ಒನ್ ಮೋರ್ ಇಂಪಾರ್ಟೆಂಟ್ ಕ್ವಶನ್. ಡ್ರಾ CI/CD build process follow diagram for an online application and explain each component. CI ಅಂದರೆ ಕಂಟಿನ್ಯೂಸ್ ಇಂಟಿಗ್ರೇಷನ್, CD ಅಂದರೆ ಕಂಟಿನ್ಯೂಸ್ ಡೆಲಿವರಿ. ಈ ಎರಡರದ್ದು ಆನ್ಲೈನ್ ಅಪ್ಲಿಕೇಶನಲ್ಲಿ ಕಾಂಪೋನೆಂಟ್ ಎಕ್ಸ್ಪ್ಲೇನ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ದಿಸ್ ಈಸ್ ಇಂಪಾರ್ಟೆಂಟ್. ಇಲ್ಲಿ ನೋಡ್ರಿ, ಇದು 2 ಟೈಮ್ಸ್ ಕೇಳಿದ್ದಾರೆ, ಇದು 1 ಟೈಮ್, ಅಂದರೆ ಎವ್ರಿ ಇಯರ್ ಇದು ರಿಪೀಟ್ ಆಗಿದೆ. ಅದಕ್ಕೆ CI/CD ಡೆಫಿನೆಟ್ ಆಗಿ ನೀವು ಪ್ರಿಪೇರ್ ಮಾಡಲೇಬೇಕು. ಲೈಕ್ ವೈಸ್ ಇಲ್ಲಿ ಕೂಡ ಕ್ವಶನ್ ರಿಪೀಟ್ ಆಗಿದೆ, ಒಂದೊಂದು ಸಲ ಇವೆಲ್ಲ ರಿಪೀಟ್ ಆಗಿದ್ದಾವೆ. ನಾವು ಕಮಿಂಗ್ ಟು ವೆರಿ ಇಂಪಾರ್ಟೆಂಟ್ ಟಾಪಿಕ್, ಡಾಕರಲ್ಲಿ ಡಿಸ್ಕಸ್ ದಿ ಕಾಂಪೋನೆಂಟ್ಸ್ ಆಫ್ ಡಾಕರ್ ಕಂಟೈನರ್. ಇದನ್ನು ಕೇಳ್ತಾರೆ. ದಿಸ್ ಈಸ್ ಇಂಪಾರ್ಟೆಂಟ್. 2 ಟೈಮ್ಸ್ ಕೇಳಿದ್ದಾರೆ. ಕಾಂಪೋನೆಂಟ್ಸ್ ಆಫ್ ಡಾಕರ್ ಅಂತ ಅವರೇ ಕೊಟ್ಬಿಡ್ತಾರೆ. ಡಾಕರ್ ಕಂಟೈನರ್ ಅಂದ್ರೇನು, ಕ್ಲೈಂಟ್ ಅಂದ್ರೇನು, ಡೆಮನ್, ಇಮೇಜ್, ರಿಜಿಸ್ಟ್ರಿ, ಇವೆಲ್ಲ ಕೇಳ್ತಾರೆ. 1 ಟೈಮ್ ಕೇಳಿದ್ದಾರೆ. ಅಗೇನ್ ಡಿಸ್ಕಸ್ ದಿ ಕಾಂಪೋನೆಂಟ್ಸ್ ಆಫ್ ಡಾಕರ್ ಕಂಟೈನರ್ 1 ಟೈಮ್ ಕೇಳಿದ್ದಾರೆ. ಅಂದರೆ ಟೋಟಲ್ ಇದು 3 to 4 ಟೈಮ್ಸ್ ಕೇಳಿದ್ದಾರೆ ಕ್ವಶನ್. ಅದಕ್ಕೆ ಡಾಕರ್ ಕಂಟೈನರ್ದು ಚೆನ್ನಾಗಿ ನೀವು ಪ್ರಿಪೇರ್ ಮಾಡಿ. ಆ್ಯಂಡ್ ಅಪ್ಲಿಕೇಶನ್ ಪರ್ಫಾರ್ಮೆನ್ಸ್ ಮ್ಯಾನೇಜ್ಮೆಂಟ್ ಮೇಲೇನೂ ಕೂಡ ಒಂದು ಕ್ವಶನ್ ಕೇಳಿದ್ದಾರೆ. ಬಟ್ ಅದರ್ ಕ್ವಶನ್ಸ್ ಏನು ಕೇಳಿದ್ದಾರೆ ಅಂದರೆ, ಕ್ರಿಯೇಟ್ ಅ ಫಾರ್ಮ್ ಟು ಆ್ಯಡ್ ನ್ಯೂ ಪ್ರಾಡಕ್ಟ್ ಡೀಟೇಲ್ಸ್ ಟು ಪ್ರಾಡಕ್ಟ್ ಕ್ಯಾಟಲಾಗ್ ಯೂಸಿಂಗ್ ರಿಯಾಕ್ಟ್. ಅದು ಸೇಮ್ ಕ್ವಶನ್ನು ಕೂಡ ಜುಲೈ 2023 ರಿಪೀಟ್ ಆಗಿದೆ. ಆ್ಯಂಡ್ ಲಾಸ್ಟ್ ಒನ್, ಕಬರ್ನೆಟ್ ಮೇಲೆ ಒಂದು ಕ್ವಶನ್ ಕೇಳಿದ್ದಾರೆ. ಅನಲೈಸ್, ಎಕ್ಸ್ಪ್ಲೇನ್ ಹೌ ಕಬರ್ನೆಟ್ ವರ್ಕ್ಸ್ ಇನ್ ಆಟೋಮೇಟಿಂಗ್ ಅ ಸಾಫ್ಟ್ವೇರ್ ಡಿಪ್ಲಾಯ್ಮೆಂಟ್ ಪ್ರಾಸೆಸ್. ಇದನ್ನು ಕೇಳಿದ್ದಾರೆ. ಇವೆಲ್ಲ ಕ್ವಶನ್ಸ್ ನೀವು ಪ್ರಿಪೇರ್ ಮಾಡಿದರೆ ಮ್ಯಾಕ್ಸಿಮಮ್ ನೀವು ಮಾರ್ಕ್ಸನ್ನು ಸ್ಕೋರ್ ಮಾಡ್ಬೋದು ಅಂತ ತಿಳ್ಕೊತೀನಿ. ಈ ವಿಡಿಯೋ ನಿಮ್ಗೆ ಲೈಕ್ ಆದರೆ ಎಲ್ಲ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು.